ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 28 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಅನುಸಂಧಾನದಲ್ಲಿದ್ದರೆ ಅಭಿಮಾನವು ಕ್ಷೀಣವಾಗುತ್ತದೆ. ಅನುಸಂಧಾನದಲ್ಲಿದ್ದರೆ, ಭಗವಂತರ ಸತತವಾಗಿಯೂ ನಾಮಸ್ಮರಣೆಯಲ್ಲಿದ್ದರೆ ಅಭಿಮಾನವು ಕ್ಷೀಣವಾಗುತ್ತದೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಯಾರು ಅಭಿಮಾನವನ್ನು ಬಿಟ್ಟು ಗೃಹಸ್ಥಾಶ್ರಮ ನಡೆಸುತ್ತಾರೋ ಅವರೇ ನಿಜವಾದ ಪರಮಾರ್ಥಿಗಳು. ಪರಮಾರ್ಥಿಗಳು ಅಂತ ಯಾರು ಅನ್ನಿಸ್ಕೋಬೇಕಪ್ಪ? ನಮಗೆ ಹೆಂಗೆ ಗುರ್ತಿಡಲಿಕ್ಕೆ ಸಾಧ್ಯ? ಅಭಿಮಾನವನ್ನು ಬಿಟ್ಟು ಯಾರು ಆ ಗೃಹಸ್ಥಾಶ್ರಮವನ್ನು ನಡೆಸ್ತಾ ಇದ್ದಾರೋ, ಗೃಹಸ್ಥಾಶ್ರಮ ಅಂದರೆ ಸಂಪೂರ್ಣ ಗೃಹಸ್ಥಾಶ್ರಮ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ ಮತ್ತು ಸುತ್ತಮುತ್ತ ಪರಿಸರ ಎಲ್ಲವೂ ಅದರಲ್ಲಿ ಕೂಡಿ ಬರುತ್ತೆ. ಆಪ್ತೇಷ್ಟರು, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಗೃಹಸ್ಥಾಶ್ರಮದಲ್ಲಿ ಬರ್ತಾರೆ. ಸಾಧು ಸಂತರು, ಸಜ್ಜನರು, ಅತಿಥಿ ಎಲ್ಲರೂ. ಆ ಅಭಿಮಾನವನ್ನು ಬಿಟ್ಟು ಯಾರು ಅದರಲ್ಲಿ ಇರ್ತಾರೋ ಅವರೇ ನಿಜವಾದ ಪರಮಾರ್ಥಿಗಳು. ಅಭಿಮಾನ ಬಿಡುವುದರಿಂದ ಗೃಹಸ್ಥಾಶ್ರಮ ಉತ್ತಮವಾಗುತ್ತದೆ. ನಾನು ಅಂದಂತೆಯೇ ಆಗುತ್ತದೆ ಎಂದು ಯಾವಾಗಲೂ ಅನ್ನಬಾರದು. ನಾನು ಅಂದಂತೆಯೇ ಆಗಬೇಕು, ನಾನು ಹಠ ಹಿಡಿಬೇಕು, ಹಂಗೆ ಅದನ್ನು ಅನ್ನಬಾರದು ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮದಲ್ಲಿ ಗೋಲ್ಡನ್ ರೂಲ್ ಏನಪ್ಪ? ಯಾವಾಗ ನಮ್ಮನ್ನು ನಾವು ಒಂದು ಹೆಜ್ಜೆ ಹಿಂದೆ ತಗೋತೀವೋ ಆವಾಗ ಗೃಹಸ್ಥಾಶ್ರಮದಲ್ಲಿ ನಾವು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಗಾಡಿ ಇದರಿಂದ ಪಟ್ರಿಯಿಂದ ಕೆಳಗೆ ಬಂದುಬಿಡುತ್ತೆ. ನಾನು ಹೇಳಿದ್ದಂತೆ ಆಗಬೇಕು, ನನ್ನ ಮನಸ್ಸಿಂದನೇ ಆಗಬೇಕು ಅಂದಾಗ ಅಲ್ಲಿ ಒಬ್ರಿಗೊಬ್ಬರಿಗೆ ವಿಚಾರದಲ್ಲಿ ಭೇದ ಉಂಟಾಗಿ ಆ ಗೃಹಸ್ಥಾಶ್ರಮದಲ್ಲಿ ಬಿಗಾಡು ಬರುತ್ತೆ. ಅಭಿಮಾನದ ಆಧಾರದ ಮೇಲೆ ನಿಲ್ಲಿಸಿದ ಕಟ್ಟಡವು ಅಸ್ಥಿರವಾಗಿಯೇ ಇರುತ್ತದೆ. ಯಾವತ್ತಾರು ನೋಡ್ರಿ, ಯಾವುದಾದ್ರು ಮನೆಯಲ್ಲಿ ಒಂದು ಹೊಂದಾಣಿಕೆ ಆಗ್ತಿಲ್ಲ, ಮುಂದೆ ವಿಚ್ಛೇದ ಆಯಿತು, ಈ ಡೈವೋರ್ಸ್ ಆಯಿತು, ಇವೆಲ್ಲ ಕಾರಣ ಏನಪ್ಪ? ಅಭಿಮಾನ. ನಾನು ಸೋಲೋದಿಲ್ಲ, ನೀನು ಸೋಲೋದಿಲ್ಲ. ಆದರೆ ಅದರಿಂದ ಎಷ್ಟು ಮನಸ್ತಾಪಗಳು, ದುಃಖಗಳು, ಬೇಜಾರು, ಪುನಃ ಜೀವನದಲ್ಲಿ ಎಷ್ಟೊಂದು ಒಂದು ಕನ್ಫ್ಯೂಷನ್ನು, ದುಃಖ ಆಗತ್ತೆ, ಮನಸ್ಸಿಗೆ ಬೇಜಾರು, ಕ್ರೋಧ, ಇಂತೆಲ್ಲ ಏನಕ್ಕಾಗತ್ತಪ್ಪ? ಬ್ಯಾಲೆನ್ಸು ನನ್ನ ಇಚ್ಛೆ ಅಂತಲೇ ಆಗಬೇಕು ಅಂತ ಅಭಿಮಾನ ಯಾವಾಗ ಆಧಾರ ಇಟ್ಕೋಬಾರ್ದು, ಆ ಕಟ್ಟಡನೇ ನಿಲ್ಲೋದಿಲ್ಲ. ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಬಿಲ್ಡಿಂಗ್ ಹಿಂಗೆ ನಿಲ್ಲಕ್ಕೆ ಸಾಧ್ಯ? ನಮ್ಮ ಫೌಂಡೇಶನ್ ಅಭಿಮಾನದ ಮೇಲೆ ನಿಂತಿದ್ರೆ ಆ ಸಂಸಾರ ಯಾವಾಗಲೂ ಏನಾಗುತ್ತೆ? ಯಾವಾಗಲೂ ಆ ಸಂಸಾರದಲ್ಲಿ ಒಂದು ವೈಮನಸ್ಯ, ದುಃಖ, ಕ್ಲೇಶಗಳು ಅಥವಾ ಈಗೋ ಕ್ಲಾಶಸ್ ಆಗ್ತಾ ಇರುತ್ತೆ. ನಾನು ಗಂಡ, ನಾನು ಹೆಚ್ಚುಗಾರಿಕೆ ಅಂತಾನೆ, ಹೆಂಡತಿ ನಾನು ಹೆಚ್ಚುಗಾರಿಕೆ, ನಾನೇ ನಿಮ್ಗಿನ್ನ ಕಡಿಮೆ ಅಂತಾನೆ. ಅಂಥ ಮನೆಯಲ್ಲಿ ಕಟ್ಟಡನೇ ಸರಿ ಇಲ್ಲ ಅಂದರೆ ಮುಂದೆ ಹೆಂಗೆ ನಿಲ್ಲಿಕ್ಕೆ ಸಾಧ್ಯ? ಅಭಿಮಾನವು ದೇಹದ ಹಾಗೂ ತತ್ವ ಸಂಬಂಧಿ ವಿಷಯಗಳದ್ದು ಆಗಿರುತ್ತದೆ. ಅಭಿಮಾನದ ಮೂಲವನ್ನೇ ತೆಗೆದುಹಾಕಬೇಕು. ವಿಷಯದ ಸಂಬಂಧಿಗೆ ಇವೆಲ್ಲ ಅಭಿಮಾನ ಯಾಕೆ? ನಾನು ದೇಹಾಭಿಮಾನ, ದೇಹ ನಾನಿದ್ದೀನಿ ಅನ್ನೋದಕ್ಕೆ ಅದನ್ನು ಮೂಲದಿಂದಾನೇ ಹೊಡೆದಾಕ್ಬಿಡ್ಬೇಕು. ಏನು ಮೂಲ? ನಾನು ದೇಹ ಇದ್ದೀನಿ ಅನ್ನೋ ಅಹಂಭಾವ ತಾನೆ. ಬಟ್ ನಾನು ಕರ್ತಾನೆ ಅಲ್ಲ ಅಂದಮೇಲೆ ಎಲ್ಲಿಂದ ಬಂತು ಈ ಅಹಂಭಾವ ನನಗೆ? ಅಂದರೆ ನಾನು ದೇಹದವನೇ ಇರುತ್ತೇನೆ ಎಂಬುದನ್ನು ತೆಗೆದುಹಾಕಬೇಕು. ಈ ದೇಹವು ನಾಮದಲ್ಲಿದ್ದವೆಂಬುದು ನಮಗೆ ತಿಳಿಯುತ್ತದೆ. ಈ ದೇಹವು ನಾನಲ್ಲ ಎಂಬುದು ನಮಗೆ ತಿಳಿಯುತ್ತದೆ. ಆದರೆ ಅಖಂಡ ಸಹವಾಸದಿಂದ ಅದರ ಮೇಲೆ ನಮ್ಮ ಪ್ರೇಮವು ಉಂಟಾಗುತ್ತದೆ. ನಾನೇ ದೇಹ, ನಾನೇ ದೇಹ ಅಂದರೆ ನಾನೇ ಮಾಡ್ತೀನಿ, ನಾನೇ ಎಲ್ಲವನ್ನೂ ಮಾಡ್ತೀನಿ ಅಂದರೆ ದೇಹಕ್ಕೆ ಅಂಟ್ಕೊಂಡು ಬಿಟ್ಟಿದ್ದೀನಿ ನಾನು. ಈ ದೇಹಕ್ಕೆ ನೋಡೋಕ್ಕೆ ಚೆನ್ನಾಗಿದೆ, ನಾನೇ ಕೆಲಸಗಳನ್ನು ಮಾಡ್ತೀನಿ, ನನ್ನಷ್ಟು ಯಾರಿಗೂ ಬರೋದಿಲ್ಲ ಕೆಲಸ ಮಾಡಲಿಕ್ಕೆ, ನಾನೇ ಮಾಡ್ತೀನಿ ಇಷ್ಟೊಂದೆಲ್ಲ ಮಾಡಲಿಕ್ಕೆ, ಪ್ರಪಂಚದಲ್ಲಾಗಲಿ ಪರಮಾರ್ಥದಲ್ಲಾಗಲಿ ಎರಡೂ ಕಡೆ ನಾನೇ ಮಾಡ್ತೀನಿ, ನನ್ನಷ್ಟು ಜಾಣ ಇಲ್ಲ, ನನ್ನಷ್ಟು ಪಂಡಿತ ಇಲ್ಲ, ನನ್ನಷ್ಟು ಜ್ಞಾನ ತಿಳ್ಕೊಂಡಿಲ್ಲ, ನನ್ನಷ್ಟು ಸತ್ಸಂಗ ಮಾಡೋನಿಲ್ಲ ಅನ್ನೋದನ್ನು ಅಭಿಮಾನವನ್ನು ದೇಹ ಕಂಡುಕೊಂಡಿರೋದಕ್ಕೆ ಇವೆಲ್ಲವೂ ಇರೋದು. ಅಖಂಡವಾಗಿ ಅದ್ರ ಜೊತೆ ಅಂಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದ್ರ ಮೇಲೆ ಪ್ರೇಮ. ಒಮ್ಮೆ ದೇಹದ ಮೇಲೆ ಪ್ರೇಮ ಉಂಟಾಯಿತೆಂದರೆ ಅಭಿಮಾನ ಬಂದೇ ಬರುತ್ತದೆ. ಅದರ ಹಿಂದಿನಿಂದ ಲೋಭ,
ಕ್ರೋಧಗಳು ಬರುತ್ತದೆ. ಅಭಿಮಾನವೆಂದರೆ ನಾನು ಕರ್ತ ಎಂಬ ಭಾವನೆಯು. ಈ ಭಾವನೆಯನ್ನು ಬಿಟ್ಟು ಪ್ರಪಂಚದಲ್ಲಿ ಕೆಲಸ ಮಾಡಿದರೆ ಆಗುವ ಹಾನಿ ಏನು? ಮಹಾರಾಜರು ಪ್ರಶ್ನೆ ಮಾಡ್ತಾರೆ. ಏನು ಹಾನಿ ಆಗತ್ತಪ್ಪ? ಅಭಿಮಾನ ಬಿಟ್ಟರು ನಾನು ಮಾಡ್ತಾನೇ ಇಲ್ಲ ಯಾವ ಕೆಲಸ, ಪರಮಾತ್ಮನ ಇಚ್ಛೆಯಿಂದ ಆಗ್ತಿದೆ ಅಂತ ಹೇಳೋದ್ರಿಂದ ನಿಮ್ಮ ಹಾನಿ ಏನಾಗತ್ತೆ? ನಾನು ದೇಹ ಕಂಡುಕೊಂಡಿರೋದಕ್ಕೆ ಅಭಿಮಾನ, ನಾನು ಕರ್ತ, ನಾನು ಮಾಡ್ತಿದ್ದೀನಿ, ನನ್ನ ಮಗನ ಕಳಿಸ್ತೀನಿ, ನಾನು ಓದಿಸ್ತಾ ಇದ್ದೀನಿ, ಎಲ್ಲವೂ ಅಭಿಮಾನ. ಆ ಅಭಿಮಾನ ಬಂದಾಗ ಏನಾಗುತ್ತೆ? ಅಲ್ಲಿ ಈಗೋ ಕ್ಲಾಶಸ್ಸು, ಹೊಡೆದಾಟ, ಬಡದಾಟ, ಜಗಳ, ಮನಸ್ತಾಪ. ನಮ್ಮ ದೇಹದ ಹಾಗೂ ಮನಸ್ಸಿನ ಅತ್ಯಂತ ನಿಕಟ ಸಂಬಂಧವಿರುತ್ತದೆ. ಆದರೆ ದೇಹವು ಯಾವಾಗಲೂ ಆದರೂ ಹೋಗುವುದೇ ಇರುವುದರಿಂದ ಅದಕ್ಕೆ ಇಷ್ಟು ಮಹತ್ವ ಇರುವುದಿಲ್ಲ. ಕೇವಲ ಸ್ಥೂಲವಾದ ದೇಹದಿಂದ ಏನು ಲಭಿಸುವುದು? ಸ್ಥೂಲ ದೇಹದಿಂದ ನಮಗೇನು ಲಾಭ ಆಗತ್ರಿ? ಜಡ್ಡು ಬ್ಯಾನೆ ಹಿಡ್ಕೊಂಡು ಕೈ ಕಾಲು ನೋವು ಹತ್ಕೊಂಡು ಯಾವಾಗ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಬಾಯಲ್ಲಿ ಹಲ್ಲಿಲ್ಲ, ಪರಾಧೀನರಾಗಿರ್ತೀವಿ. ಆ ಸ್ಥೂಲ ದೇಹಕ್ಕೆ ಇಷ್ಟು ಮಹತ್ವ ಯಾಕೆ ಕೊಡಬೇಕು? ನನ್ನದು ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೆ ನನ್ನ ಸೊಸೆ ಮಾತು ಕೇಳಬೇಕು, ಇಲ್ಲಾಂದರೆ ನಮ್ಮ ಮನೆಯಲ್ಲಿ ನಾನು ಹೇಳಿದ ಆಡಳಿತಾನೇ ನಡಿಬೇಕು. ಇದನ್ನೆಲ್ಲ ಮಾಡಿ ಮಾಡಿ ಕಡೆಗೆ ಜಡ್ಡ ಬ್ಯಾನಿ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡಾಗ ಅವ್ರು ನಮ್ಮ ಕಡೆ ನೋಡೋದಿಲ್ಲ, ನಿಕೃಷ್ಟ ಮಾಡ್ತಾರೆ. ಅವಾಗ ಎಷ್ಟು ಒಂಟಿತನ ಆಗತ್ತೆ. ಅದರ ಬಗ್ಗೆ ನಮ್ಮ ಲಕ್ಷ್ಯ ಯಾವತ್ತೂ ಹೋಗೋದೇ ಇಲ್ಲ. ನಾನು ಭಗವಂತನವನು ಇರುತ್ತೇನೆ. ಕೇವಲ ಸ್ಥೂಲವಾದ ದೇಹದಿಂದ ಏನು ಲಾಭವಿಲ್ಲ. ನಮ್ಮ ಮನಸ್ಸು ಸಿದ್ಧವಾಗಬೇಕು, ನಮ್ಮ ಮನಸ್ಸ ಸಿದ್ಧ ಆಗಬೇಕು. ಏನು? ನಾನು ದೇಹ ಅಲ್ಲ, ದೇಹ ಭಾವ ಹೋಗಬೇಕು, ಅದು ಮನಸ್ಸಿಂದ ಸಿದ್ಧತೆ ಪಡಿಸ್ಕೋಬೇಕು. ನಾನು ಭಗವಂತನವನು ಇರುತ್ತೇನೆ ಎಂದು ಒಮ್ಮೆ ಮನಸ್ಸಿನಿಂದ ತಿಳಿದುಕೊಂಡರೆ ಅಭಿಮಾನರಹಿತರಾಗಲು ಬರುತ್ತದೆ. ಯಾವಾಗಲೂ ಭಗವದ್ ಭಜನೆಯಲ್ಲಿರುವ ಪ್ರಯತ್ನ ಮಾಡಿರಿ. ಅಂದರೆ ಅಭಿಮಾನವು ಸ್ಪರ್ಶಿಸಲಾರದು. ಅತ್ಯಂತ ಕಳಕಳಿಯಿಂದ ಭಗವಂತನಿಗೆ ಪ್ರಾರ್ಥಿಸಬೇಕು, ಅವನಿಗೆ ಶರಣು ಹೋಗಬೇಕು. ಭಗವಂತನು ಕೃಪೆ ಮಾಡದೆ ಇರಲಾರನು. ನಾವು ನಮ್ಮ ಮರ್ಯಾದೆಯನ್ನು ತಿಳಿದುಕೊಂಡು ನಡೆಯಬೇಕು. ಇಂಥದೊಂದು ಕಾರ್ಯವು ಇದೇ ರೀತಿ ಆಗಬೇಕೆಂದು ಎಲ್ಲಿಯವರೆಗೂ ನಮಗೆ ಅನಿಸುವುದೋ ಅಲ್ಲಿಯವರೆಗೂ ವ್ಯವಹಾರದ ಮಾರ್ಗದಿಂದ ಯಾವ ಪ್ರಯತ್ನವೂ ಉಚಿತವೋ ನಾವು ಅದನ್ನು ಮಾಡಬೇಕು. ವ್ಯವಹಾರದಲ್ಲಿ ಎಲ್ಲ ಪ್ರಯತ್ನವನ್ನು ಉಚಿತವಾಗಿ ಮಾಡಬೇಕು. ಆದರೆ ಪ್ರಯತ್ನ ಮಾಡಿದ ಮೇಲೆ ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಹಾಗೂ ಆದದ್ದರ ಎಲ್ಲೆಯದಲ್ಲೂ ಸಮಾಧಾನ ಹೊಂದಬೇಕು. ಏನಾಗತ್ತೋ ಎಲ್ಲ ಕಾರ್ಯ ಮಾಡಾಯಿತು, ಕರ್ಮ ಮಾಡಾಯಿತು, ಆದರೆ ಅದರ ಫಲಾಪೇಕ್ಷೆ ಏನಿದೆಯೋ, ಫಲ ಏನಿದೆಯೋ ಅದು ಭಗವಂತನಿಗೆ ಸಮರ್ಪಿಸಬೇಕು. ಏನು ಬರುತ್ತೋ, ಸುಖ ಇರಲಿ ದುಃಖ ಇರಲಿ, ಅದೆರಡವನ್ನು ಸ್ವೀಕೃತಿ ಮಾಡಬೇಕು. ನಮ್ಮ ಅಂತಃಕರಣವನ್ನು ಯಾವಾಗಲೂ ಶುದ್ಧವಿಟ್ಟುಕೊಂಡಿರಬೇಕು. ರಾತ್ರಿ ಮಲಗುವಾಗ ನಮ್ಮ ಅಂತಃಕರಣವನ್ನು ಶೋಧಿಸಿ ನೋಡಬೇಕು. ಏನು ನೋಡಬೇಕಪ್ಪ? ಇವತ್ತು ನಾನು ಏನು ಮಾಡಿದೆ, ಇಡೀ ದಿವಸದಲ್ಲಿ ನಾನು ಏನೇನು ಕೆಲಸಗಳನ್ನು ಮಾಡಿದ್ದೀನಿ, ಅದನ್ನೆಲ್ಲ ಭಗವಂತನಿಗೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಪ್ಪಿಸ್ಬೇಕು. ಕೆಟ್ಟದಿರಲಿ ಒಳ್ಳೇದಿರಲಿ, ಒಳ್ಳೆಯ ವಿಚಾರ ಬಂದಿರಲಿ ಕೆಟ್ಟ ವಿಚಾರ ಬರಲಿಲ್ಲ, ಕ್ರೋಧ ಬಂದಿರಲಿ ಅಸೂಯೆ ಬಂದಿರಲಿ, ಒಂದು ಒಳ್ಳೆಯ ಕೆಲಸ ಮಾಡಿರಲಿ, ಎಲ್ಲವನ್ನೂ ಅವನಿಗೆ ಒಪ್ಪಿಸ್ಬೇಕು. ಇದೆಲ್ಲವೂ ನಾನು ಮಾಡ್ದೇನಪ್ಪ, ಎಲ್ಲವೂ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ, ಎಲ್ಲವನ್ನು ಮಾತನ್ನು ಅವನಿಗೆ ಹೇಳಬೇಕು. ನಾನು ಯಾರಾದರೂ ದ್ವೇಷ ಮತ್ಸರ ಮಾಡುತ್ತೇನೆಯೇ ಎಂಬುದನ್ನು ಪರಿಶೀಲಿಸಬೇಕು. ನಾನು ಯಾರು ದ್ವೇಷ ಮಾಡ್ತಿದ್ದೀನಾ? ದ್ವೇಷ ಅಂದರೆ ಯತ್ಕಿಂಚಿತವಾಗಿಯೂ ಅವ್ರ ಮನಸ್ಸಿನಲ್ಲಿ ಹಿಂಗೆ ಅವ್ರು ಅಂದ್ಬಿಟ್ರು, ನನಗದು ಇಷ್ಟ ಆಗಲಿಲ್ಲ ಅಂತ ಒಂದು ಕ್ರೋಧದ ಉದ್ವೇಗದಲ್ಲಿ ನಾವು ಮಾತಾಡಿದ್ರೆ ಅವ್ರ ಬಗ್ಗೆ ನಮಗೆ ಫ್ರಿಕ್ಷನ್, ದ್ವೇಷದ ಭಾವನೆ ಉದ್ಭವ ಆಗ್ತಿದೆ. ಅದನ್ನು ಪರಿಶೀಲಿಸಿ ನೋಡಬೇಕು. ಹಾಗೆ ಮಾಡುತ್ತಿದ್ದರೆ ಅದನ್ನು ಆಗ್ರಹಪೂರ್ವಕ ಮನಸ್ಸಿಂದ ತೆಗೆದುಹಾಕಬೇಕು. ಅದು ಸ್ವಲ್ಪ ಆದರೂ ಶೇಷ ಉಳಿದರೆ ನಮ್ಮ ಪರಮಾರ್ಥಕ್ಕೆ ಅಡ್ಡಿ ಬರುತ್ತದೆ. ನಮ್ಮ ಮನಸ್ಸಿನಿಂದ, ನಮ್ಮ ನಿಶ್ಚಯದಿಂದ ನಾನು ಯಾರ ದ್ವೇಷವನ್ನು ಮಾಡುವುದಿಲ್ಲ ಎಂದು ಹೇಳುವಂತಾಗಿರಬೇಕು. ನಮ್ಮ ಅಂತಃಕರಣವು ಎಷ್ಟು ಶುದ್ಧ ಹಾಗೂ
ಸರಳವಾಗಿರಬೇಕೆಂದರೆ ನಾವು ಯಾರು ದ್ವೇಷ ಮತ್ಸರಗಳಂತೂ ಮಾಡಲೇಬಾರದು. ಯಾರಾದರೂ ನಮ್ಮ ದ್ವೇಷ ಮಾಡುತ್ತಿದ್ದರೆ ಮಾಡುತ್ತಿದ್ದರೆ ಕಲ್ಪನೆಯ ಕೂಡ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಯಾರಾದರೂ ನಮ್ಮನ್ನು ದ್ವೇಷ ಮಾಡ್ತಿದ್ದಾರಪ್ಪ ಅಂತ ನಮ್ಮ ಮನಸ್ಸಿನಲ್ಲೂ ಕಲ್ಪನೆ ಬರಬಾರ್ದು. ಆದರೆ ನಮ್ಮ ವಿರುದ್ಧ ಇರುತ್ತೆ. ಯಾರಾದರೂ ನಮ್ಮ ಬಗ್ಗೆ ಒಂದು ವಿಚಾರ ಮಾತಾಡಿದ್ರೆ ನಮಗೆ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ, ನಮ್ಮ ಬಗ್ಗೆ ಹಿಂಗೆ ಮಾತಾಡಿಬಿಟ್ರು ಹಂಗೆ ಮಾತಾಡಿಬಿಟ್ರು ಅಂತ ನಮ್ಮ ಮನಸ್ಸಿನಲ್ಲಿ ತಕ್ಷಣಕ್ಕೆ ವಿಚಾರ ಬರುತ್ತೆ. ಯಾಕೆ? ಅದು ನಮ್ಮ ದೇಹಾಭಿಮಾನ ಇರೋದಂಗೆ. ದೇಹಕ್ಕೆ ನಾವು ಎಷ್ಟು ಅಂದ್ಕೊಂಡ್ಬಿಟ್ಟಿದ್ದೀವಿ. ಒಬ್ಬರು ನಮ್ಮ 5 ಬೆರಳು ಒಂದೇ ಇರೋದಿಲ್ಲ. ಹಂಗಂದಮೇಲೆ ನಿಮ್ಮ ವಿಚಾರ ಹೆಂಗೆ ಒಂದೇ ಆಗ್ಲಿಕ್ಕೆ ಸಾಧ್ಯ? ಹೊಟ್ಟೆನಲ್ಲಿ ಹುಟ್ಟಿರೋ 2 ಮಕ್ಕಳು ಬೇರೆ ಬೇರೆ ಇರ್ತವೆ. ಮನೆಯದಲ್ಲೇ ಹಿಂಗೆ ಪರಿಸ್ಥಿತಿ ಇದ್ಮೇಲೆ ಹೊರಗಡೆ ಜನದಿಂದ ಏನು ಅಪೇಕ್ಷೆ ಮಾಡಬೇಕು ನಾವು? ಹೊರಗಿಂದ ಬಂದಿರುವ ನೆಗೆಂಡಿ, ಹೊರಗಿಂದ ಬಂದಿರೋ ಮೈದ್ನ, ಹೊರಗಿಂದ ಬಂದಿರೋ ಆಪ್ತೆಷ್ಟರು, ರಿಲೇಟಿವ್ಸು, ಫ್ರೆಂಡ್ಸು, ಅವರಿಂದ ಎಷ್ಟು ಅಪೇಕ್ಷೆ ಮಾಡ್ತೀವಿ ಅಂದರೆ ಅವರ ವಿಚಾರಗಳು ಒಪಿನಿಯನ್ ಬೇರೆ ಆದ ಕೂಡಲೇ ನಮಗೆ ಅವ್ರ ಮೇಲೆ ಸಿಟ್ಟು ಬಂದುಬಿಡುತ್ತೆ. ನಾನು ಹೇಳಿದ್ದೇ ಸರಿ, ಅವ್ರು ಹೇಳಿದ್ದು ತಪ್ಪು ಅಂತ. ಯಾಕಪ್ಪ? ಯಾವಾಗ ನಮ್ಮ ಶರೀರದ 5 ಬಟ್ಟು ಸರಿ ಇಲ್ಲ, ಒಂದೇ ಥರ ಇಲ್ಲ, ಒಂದು ಸಣ್ಣದು ಒಂದು ದೊಡ್ಡದಿದೆ. ಹೊಟ್ಟೆನಲ್ಲಿ ಹುಟ್ಟಿದ 2 ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಬೆಳೀತಿರ್ತವೆ. ಒಂದು ಶಾಂತಿ ಇರುತ್ತೆ, ಒಂದು ಬಡಬಡಿ ಇರುತ್ತೆ. ಒಂದು ಮನಸ್ಸು ಸ್ವಚ್ಛ ಇರುತ್ತೆ, ಇನ್ನೊಂದು ಮನಸ್ಸು ಕಪಟ ಇರುತ್ತೆ. ಎರಡೂ ನನ್ನ ಮಕ್ಕಳೇ ಹೊಟ್ಟೆನಲ್ಲಿ ಹುಟ್ಟಿರೋದು. ಆದರೆ ಎರಡೂ ಅವರವರ ಪ್ರಾರಬ್ಧದಿಂದ ಒಂದೇ ಮನೆಯಲ್ಲಿ ಹುಟ್ಟಿರ್ತವೆ. ಹಂಗಂದ ಮೇಲೆ ನಾವು ನಮ್ಮ ಮನಸ್ಸಿನ ವಿಚಾರಗಳು ಬೇರೆಯವ್ರ ಮೇಲೆ ಇಂಪೋಸ್ ಮಾಡಬಾರ್ದು. ನಾನು ಹೇಳಿದ ಮಾತೇ ನೀವು ಕೇಳಬೇಕು. ಇಲ್ಲ, ನೀವು ಹೇಳ್ತಿರೋದು ವಿಚಾರಧಾರೆ ಸರಿ ಇಲ್ಲ, ನನ್ನದೇ ವಿಚಾರಧಾರೆ ಸರಿ, ನಾನೇ ತಿಳ್ಕೊಂಡಿರೋದು ಸರಿ ಇದೆ, ನಿಮಗೆ ಗೊತ್ತಿಲ್ಲ ಅನ್ನೋದನ್ನು ಯಾವಾಗ ನಾವು ಮಾಡ್ತೀವೋ ಅವಾಗ ಏನಾಗತ್ತಪ್ಪ, ಅಲ್ಲಿ ಇಂಥ ಕಲ್ಪನೆ ದ್ವೇಷ ಬರ್ತಾ ಹೋಗುತ್ತೆ. ಇಂಥ ಕಲ್ಪನೆಯೂ ಕೂಡ ನಮ್ಮ ಮನಸ್ಸಲ್ಲಿ ಬರಬಾರದು ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ನಾನು ಭಗವಂತನವನಾಗಿರುತ್ತೇನೆ, ಈ ದೇಹದವನು ಇರುವುದಿಲ್ಲ ಎಂಬ ಅಖಂಡ ಅನುಸಂಧಾನವಿಟ್ಟುಕೊಂಡಿದ್ದರೆ ನಮಗೆ ಭಗವತ್ ಸ್ವರೂಪ ಆಗಲು ಏಕೆ ಬರುವುದಿಲ್ಲ? ಭಗವತ್ ಸ್ವರೂಪ ಹೊಂದಲು ಎಷ್ಟು ಕಷ್ಟನಪ್ಪ. ನಾನು ಭಗವಂತನವನಾಗಿರುತ್ತಾನೆ ಅಂತ ಅಖಂಡ ಅನುಸಂಧಾನ ಯಾವಾಗಲೂ ಇಟ್ಕೋಬೇಕು. ನಾನು ರಾಮನವನಾಗಿರುತ್ತೇನೆ, ಸದಾಕಾಲ ಅದೇ ರಾಮನ ಧ್ಯಾನದಲ್ಲಿದ್ದರೆ ನಾನು ಯಾರವನಾಗ್ತೀನಿ? ಆ ರಾಮನವನೇ ಆಗ್ತೀನಿ. ಯಾರು ಒಳಗೂ ಹೊರಗೂ ಭಗವಂತನಿಂದ ತುಂಬಿರುತ್ತಾರೋ ಅಥವಾ ಆ ಜ್ಞಾನದಿಂದ ತುಂಬಿರುತ್ತಾರೋ ಅವರೇ ನಿಜವಾದ ಜ್ಞಾನಿಗಳು. ಯಾರು ಒಳಗೂ ಹೊರಗೂ ವ್ಯಾಪಿಸಿಬಿಟ್ಟಿರ್ತಾನೆ ಪರಮಾತ್ಮ, ಅವರೇ ನಿಜವಾದ ಜ್ಞಾನಿ. ಒಳಗೂ ಹೊರಗೂ ಎರಡೂ ಕಡೆ ನನಗೆ ಭಗವಂತನ ಸ್ವರೂಪ ಎಲ್ಲರಲ್ಲೂ ಕಾಣಿಸ್ಬೇಕು, ಅದು ನಿಜವಾದ ಜ್ಞಾನ. ಅವರೇ ನಿಜವಾದ ಜ್ಞಾನಿಗಳು. ಅರಿವು ಸಂಪೂರ್ಣ ದೇಹವನ್ನು ವ್ಯಾಪಿಸಿರುವಂತೆ ಭಗವಂತನ ಸ್ಮರಣೆಯು ಯಾರ ಮನಸ್ಸನ್ನು ವ್ಯಾಪಿಸಿರುತ್ತದೆಯೋ ಅವರೇ ನಿಜವಾದ ಸಾಧಕರು, ಅವರೇ ನಿಜವಾದ ಅನುಸಂಧಾನಿಗಳು, ಅವರೇ ನಿಜವಾದ ಮುಕ್ತರೆಂದು ತಿಳಿಯಬೇಕು. ಯಾರು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೋ, ಯಾರು ಒಳಗೂ ಹೊರಗೂ ಭಗವಂತ ವ್ಯಾಪಿಸಿಬಿಟ್ಟಿದ್ದಾನೋ, ಯಾರು ಅಖಂಡ ಅನುಸಂಧಾನದಲ್ಲಿದ್ದಾರೋ, ಮನಸ್ಸಿನಲ್ಲಿ ಒಂದು ವಿಚಾರ ರಾಮನ ಹೊರತಾಗಿ ಇನ್ನೊಂದು ವಿಚಾರ ಇಲ್ವೋ, ಅವರೇ ನಿಜವಾದ ಸಾಧಕರು, ಅವರೇ ನಿಜವಾದ ಅನುಸಂಧಾನಿಗಳು, ಅವರೇ ನಿಜವಾದ ಮುಕ್ತರು. ಯಾಕೆಂದರೆ ಅವರಿಗೆ ಮುಕ್ತಿ ಏನೂ ಹೊಂದಂಗೆ ಇಲ್ಲ. ಯಾಕೆಂದರೆ ರಾಮನೇ ವ್ಯಾಪಿಸ್ಬಿಟ್ಟೆ ಅನ್ನೋದು ಇನ್ನೇನಾಗಬೇಕು? ಮನಸ್ಸು ಬಿಡುಗಡೆ ಹೊಂದಾಯಿತು, ರಾಮನ ಚರಣದಲ್ಲಿ ವಿಲೀನ ಆಯಿತು. ವೀಣಾಸ್ವಾಮಿ, ತುಕಾರಾಮ್ ಮಹಾರಾಜರು, ನಮ್ಮ ಕಲ್ಯಾಣ ಸ್ವಾಮಿ, ಇವರೆಲ್ಲರೂ ಏನು ಮಾಡಿದ್ರಪ್ಪ? ಸಮರ್ಥ ಚರಣಕ್ಕೆ ಹೋಗಿ ಸಂಪೂರ್ಣವಾಗಿ ವಿಲೀನ ಆಗಿಬಿಟ್ರು. ಅದರಂತೆ ನಾವು ಕೂಡ ಮುಕ್ತರಾಗಬೇಕು ಅಂದರೆ ನಾನು ಭಗವಂತನವನಾಗಿರುತ್ತೇನೆ ಅಂತ ಸತತವಾಗಿಯೂ ಅಖಂಡ ಅನುಸಂಧಾನ ಇಟ್ಕೋಬೇಕು. ಇಂದಿನ ಬೋಧವಚನ, ಅಗ್ನಿಯ ಹತ್ತಿರ ತುಪ್ಪವಿಟ್ಟರೆ ಅದು ಕರಗುವಂತೆ ನಾಮದ ಅಗ್ನಿಯನ್ನು ಹೊತ್ತಿಸಿದರೆ ಅಭಿಮಾನವು ಕರಗಲೇಬೇಕು. ನಾಮಾಗ್ನಿಯನ್ನು ಹೊತ್ತಿಸಬೇಕು ನಮ್ಮ ಒಳಗೆ. ನಾಮಾಗ್ನಿಯನ್ನು ಹೊತ್ತಿಸಿದರೆ ಅದು ನಮ್ಮ ಅಭಿಮಾನವನ್ನು ಕರಗಿಸಿ ನಾವೆಲ್ಲರೂ ಆ ರಾಮನ ಚರಣದಲ್ಲಿ ಸದೈವ ಸದೋದಿತ ವಿಲೀನ ಆಗಿ ಅವನ ಧ್ಯಾನದಲ್ಲಿ ನಾನು ಭಗವಂತನವನಾಗಿರುತ್ತೇನೆ ಸದಾ ಕಾಲ ಅದೇ ಧ್ಯಾನದಲ್ಲಿ ಉಳಿಯುತ್ತೆ. ಅದಕ್ಕೆ ನಾವು ಅದೇ ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ಸೇರಿ ನಾಮಾಗ್ನಿಯನ್ನು ಹೊತ್ತಿಸೋಣ. ನಮ್ಮ ಒಳಗೆ ಅಂತರಂಗ ಜ್ಯೋತಿಯಲ್ಲಿ ನಾಮಾಗ್ನಿಯನ್ನು ಬೆಳಗಿಸಿ
ಸದೋದಿತ ನಮ್ಮ ಮನಸ್ಸನ್ನು ಆ ರಾಮನ ಜೊತೆ ಕಟ್ಟಿಬಿಡೋಣ. ಜಾನಕಿ ಜೀವನ ಸ್ಮರಣ. ಜೈ ಜಯ ರಾಮ್. ಲೋಕ ಸಮಸ್ತ ಸುಖಿನೋ ಭವಂತು.